ಹಲೋ ಫ್ರೆಂಡ್ಸ್, ನಾನು ಈ ದಿನ ಪುರಿ ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ಸ್. ಸ್ನ್ಯಾಕ್ಸ್ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಸಾಯಂಕಾಲ ಟೀ ಟೈಮ್ಗೆ ಮಕ್ಕಳು ಬಂದಾಗ ಮತ್ತು ಬೇಜಾರಾದಾಗ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಹಾಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ತುಂಬ ಸಿಂಪಲ್ ಇದು. ಕಾಯಿ ಪೀಸು ಅಥವಾ ಕೊಬ್ಬರಿ ಪೀಸು, ನೀವು ಹಾಗೇ ತಕ್ಷಣ ತಿನ್ನೋದಾದ್ರೆ ನಿಮ್ಮ ಮನೇಲಿ ಕೊಬ್ಬರಿ ಇಲ್ಲ ಅಂದರೂ ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಆದರೆ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಅಷ್ಟೇ. ಮತ್ತು ಉಪ್ಪು ಮತ್ತು ಸಕ್ಕರೆ ಒಂಚೂರು, ಮತ್ತು ಅರಿಶಿನ ಪುಡಿ, ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಕಡಲೆ, ಹುರುಗಡಲೆ ಒಂದು ಸ್ಪೂನ್ ಫುಲ್ಲು ನೆಲಗಡಲೆ, ಮತ್ತು ಒಂದು ಬೌಲು ಕಡಲೆಪುರಿ, ಇಷ್ಟು ಸಹ ಇಟ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ತೀನಿ, ಇವಾಗ ತೋರಿಸ್ತೀನಿ. ಇದಕ್ಕೆ ನಿಮಗೆ ಇದು ಸಾಕಾಗಲ್ಲ, ನಿಮಗೆ ಖಾರ ಅಂದರೆ ಒಂದು ಚಿಟಿಕೆ ಅಚ್ಕಾರದ ಪುಡಿ ಹಾಕೋಬೋದು, ಬೇಡ ಅಂದರೆ ಇಷ್ಟೇ ಸಾಕು. ನೋಡಿ, ಈಗ ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ, ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಫುಲ್ಲು ಹುಚ್ಚೆಳ್ಳೆಣ್ಣೆ ಹಾಕಿದ್ದೀನಿ. ಯಾವ ಎಣ್ಣೆ ಬೇಕಾದರೂ ಹಾಕಿ ಫ್ರೆಂಡ್ಸ್, ಇಲ್ಲಾಂದ್ರೆ ತುಪ್ಪನೂ ಹಾಕಿ ಸೂಪರಾಗಿರುತ್ತೆ. ನಾನು ಹುಚ್ಚೆಳ್ಳೆಣ್ಣೆ ಹಾಕಿದ್ದೀನಿ. ನಾನು ಫಸ್ಟು ಕಡಲೆ ಬೀಜನ ಹುರ್ಕೋತೀನಿ ಚೆನ್ನಾಗಿ ಎಣ್ಣೆಯಲ್ಲಿ ನೋಡಿ. ನಂತರ ಬೇರೆದೆಲ್ಲ ಸೇರಿಸ್ತೀನಿ. ಇವಾಗ 1 ಟೇಬಲ್ ಸ್ಪೂನ್ ಫುಲ್ಲು ಹುರುಗಡಲೆ ಸೇರಿಸ್ದೆ. ಇವಾಗ ನಾನು ಸಾಸಿವೆ ಸೇರಿಸ್ತೀನಿ. ಸಾಸಿವೆಯಲ್ಲಿ ತೋರಿಸಿರ್ಲಿಲ್ಲ, ಸಾರಿ. ಇವಾಗ ಸಾಸಿವೆ ಸೇರಿಸ್ತೀನಿ ನಾನು. ಇವಾಗ ನೋಡಿ, ನಾನು ಕಾಯಿ ಪೀಸ್ ಅಥವಾ ಕೊಬ್ಬರಿ ಪೀಸು ಅವಾಗೆ ತಿಂದು ಮುಗಿಸೋದಾದರೆ ಕಾಯಿ ಪೀಸು ಹಾಕಿ, ಆದರೆ ಚೆನ್ನಾಗಿ ಹುರ್ಕೋಬೇಕು ನೀವು ಅಷ್ಟೇ. ಈ ಥರ ಎಣ್ಣೆಯಲ್ಲಿ ಹುರಿಬೇಕು. ಏನು ಸಿಂಪಲ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದೂ ಸಹ ಒಂದು ಸರಿ ಮಾಡ್ಕೊಂಡು ಟೇಸ್ಟ್ ನೋಡಿ. ಬೆಳ್ಳುಳ್ಳಿ ಸೇರಿಸ್ದೆ, ಕರಿಬೇವು ಸೇರಿಸ್ದೆ, ಒಣಮೆಣಸಿನ್ಕಾಯಿ ಸೇರಿಸಿದ್ದೀನಿ.
ನೋಡಿ, 1 ಚಿಟಿಕೆ ಉಪ್ಪು, 1 ಚಿಟಿಕೆ ಸಕ್ಕರೆ ಎರಡೂ ಸೇರಿಸ್ತಾ ಇದ್ದೀನಿ. ನಂತರ 1 ಚಿಟಿಕೆ ಅರಿಶಿನ ಪುಡಿ, ಸಕ್ಕರೆ ಬೇಡ ಅನ್ನೋರು ಸುಮ್ಮನೆ ಬೇಡ ಉಪ್ಪೇ ಸೇರಿಸಿ, ಬೇಕು ಅಂದರೆ ಹಾಕೋಬೋದು ಅಷ್ಟೇ, ರುಚಿ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ನಾನು 1 ಬೌಲು ಪುರಿ ಸೇರಿಸಿದ್ದೀನಿ. ಈಗ ನೋಡಿ, ಇವಾಗ ಇದು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಪುರಿ ಒಗ್ಗರಣೆ, ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಇವಾಗ ಇದನ್ನ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಾಗಿದೆ. ಒಮ್ಮೆ ನೀವು ಮಾಡಿ ಮರೆಯದೆ ಮಾಡ್ಕೊಂಡು ತಿನ್ನಿ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇವಾಗ ಇದು ಮುಗೀತು ಫ್ರೆಂಡ್ಸ್. ನಾನು ಈಗ ಇದನ್ನ ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕಡಲೆ ಪುರಿ ಒಗ್ಗರಣೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇದು ಸ್ನ್ಯಾಕ್ಸು ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೋಗಿ ಯಾವಾಗೂ ಬೇಕ್ರಿನಲ್ಲಿ ನಾವು ತಗೊಂಡು ತಿನ್ನೋದಕ್ಕಿಂತ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ, ಖುಷಿ ಪಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.